ಬೀದರ್ನಲ್ಲಿ ನಿನ್ನೆ ದರೋಡೆಕೋರರ ಅಟ್ಟಹಾಸ. ಎಟಿಎಂ ವಾಹನ ಅಡ್ಡಗಟ್ಟಿ 93 ಲಕ್ಷ ರಾಬರಿ ಮಾಡಿದ್ರು. ಡಕಾಯಿತಿಗೆ ಅಡ್ಡ ಬಂದವರು ಡಮಾರ್. ಡಕಾಯಿತರ ಗುಂಡಿಗೆ ಸೆಕ್ಯೂರಿಟಿ ಬಲಿಯಾಗಿದ್ದಾರೆ. ಡಿಸಿ ಕಚೇರಿಯ ಕೂಗಳತೆಯ ದೂರದಲ್ಲೇ ಸಿನಿಮೀಯ ರೀತಿಯಲ್ಲಿ ರಾಬರಿ ನಡೆದೋಯ್ತು. ಬಿಹಾರ ಆಯ್ತಾ ಕರ್ನಾಟಕದ ಬೀದರ್ ಪಟ್ಟಣ ಅನ್ನುವಂತ ಪ್ರಶ್ನೆ ನಿನ್ನೆ ಬಹುತೇಕರನ್ನ ಕಾಡಿದ್ದು ಕೂಡ ಸುಳ್ಳಲ್ಲ. ಭಗವಂತ ಖೂಬಾ ಅವರು ಕೂಡ ಹೇಳ್ಬಿಟ್ರು, ಬಿಹಾರದ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಬೀದರ್ ಅಂತ. ಹೈದರಾಬಾದ್ನ ಕೇರ್ ಆಸ್ಪತ್ರೆಗೆ ಸದ್ಯ ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಟ್ಟಿದ್ದಾರೆ. ಗಾಯಾಳು ಆರೋಗ್ಯವನ್ನ ವಿಚಾರಿಸಿದ್ದಾರಂತೆ ಸಚಿವ ಖಂಡ್ರೆ ಅವರು. ಮೃತ ಗಿರಿ ವೆಂಕಟೇಶ್ ಮನೆಗೂ ಕೂಡ ಇವತ್ತು ಖಂಡ್ರೆ ಅವರು ಭೇಟಿ ಕೊಡ್ತಾರಂತೆ. ಗಿರಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆ ಈಶ್ವರ್ ಖಂಡ್ರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಿನ್ನೆ ಇಬ್ಬರಿದ್ರು ಸಿಬ್ಬಂದಿ, ಒಬ್ಬರ ನೆತ್ತರು ಹರಿತು, ಮತ್ತೊಬ್ಬ ಗಂಭೀರವಾಗಿ ಗಾಯಗೊಂಡರು. ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲಿಗೆ ಇವತ್ತು ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಡ್ತಾರಂತೆ. ಓಕೆ, ಈಗ ನಿನ್ನೆ ಇದು ಯಾಕೆ ಇಲ್ಲಿ ಇವತ್ತು ಅಪ್ಡೇಟ್ ಕೊಡ್ತಾರೆ? ನಿನ್ನೆ ಏನೇನಾಯ್ತು ಹೇಳ್ಬಿಡಿ ಅವ್ರಿಗೆ. ಬೀದರ್ನಲ್ಲಿ ಅದು ಕೂಡ ಡಿಸಿ ಕಚೇರಿಯ ಮುಂಭಾಗದಲ್ಲಿ SBI ಬ್ಯಾಂಕ್ ಇರುತ್ತೆ. ಅಲ್ಲಿ ATMಗೆ ಹಣ ತುಂಬೋದಕ್ಕೆ ತಂದಿರ್ತಾರೆ 93 ಲಕ್ಷದ ಬ್ಯಾಗ್ ಅದು. ಆಗ ಇಬ್ರು ಬೈಕಲ್ಲಿ ಬರ್ತಾರೆ ಮಾಸ್ಕ್ ಹಾಕೊಂಡು. ಆ ಇಬ್ರು ಸಿಬ್ಬಂದಿ ಮೇಲೆ ಅಟ್ಯಾಕ್ ಆಗುತ್ತೆ. ಒಬ್ಬನ ಅಲ್ಲೇ ಗುಂಡು ಹೊಡೆದು ಸಾಯಿಸ್ಬಿಡ್ತಾರೆ. ಒಬ್ನು ಗಂಭೀರವಾಗಿ ಗಾಯಗೊಂಡು ಒದ್ದಾಡ್ತಿರ್ತಾನೆ. ಕೈಯಲ್ಲಿರೋ ಬ್ಯಾಗ್ ಕೆಳಗಡೆ ಬೀಳುತ್ತೆ. ಆ 93 ಲಕ್ಷದ ಬ್ಯಾಗ್ ಅನ್ನ ಈ ಇಬ್ರು ಮಾಸ್ಕ್ ಹಾಕೊಂಡವ್ರು ತೆಗೆದುಕೊಂಡು ಹೋಗ್ತಾರೆ. ಓಕೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಈ ATMಗೆ ತುಂಬಕ್ಕೆ 93 ಕೋಟಿ SBI ಬ್ಯಾಂಕಿಂದ ಬಂದಿರ್ತದೆ. ಸಿಬ್ಬಂದಿಗಳು ಹೊರಗೆ ಬಂದಾಗ ಬೈಕಲ್ಲಿ ಇಬ್ರು ಬರ್ತಾರೆ, ಮುಸುಕುದಾರಿಗಳು ಅಟ್ಯಾಕ್ ಮಾಡ್ತಾರೆ. ಒಬ್ಬ ಸತ್ತೋಗ್ಬಿಡ್ತಾನೆ, ಬ್ಯಾಗ್ ಕೆಳಗೆ ಬೀಳುತ್ತೆ, ಅದನ್ನ ಇಟ್ಕೊಂಡು ಓಡೋಗ್ಬಿಡ್ತಾರೆ. ರಾಯಪುರಕ್ಕೂ ಆ ಕಡೆ ಈ ಕಡೆ ಅಂತೆಲ್ಲ ಓಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ವಿಶೇಷ ಏನಪ್ಪಾ ಅಂತಂದ್ರೆ ಆ ATM ಅಲ್ಲಿ ಇವನಿರ್ಲಿಲ್ಲ, ಯಾರಿರ್ಲಿಲ್ಲ, ಸೆಕ್ಯೂರಿಟಿ ಗನ್ ಮ್ಯಾನ್ ಇರ್ಲಿಲ್ಲ. ಯಾಕಂದ್ರೆ ಅವನು 1 ಗಂಟೆ ಹಂಗ್ ಬರೋದು ತಪ್ಪು ನಿಜವಾಗಿ. ಸಾಧಾರಣವಾಗಿ ನಾವು ATM ಹೋಗಿ ಗನ್ ಹಿಡ್ಕೊಂಡು ಹಿಂಗ್ ನಿಂತಿರ್ತಾರೆ, ಇರ್ಲಿಲ್ಲ. ಸೊ ಅದೊಂದು ಡೌಟ್ಗಳೆಲ್ಲ ಬರ್ತಾ ಇದೆ. ಅಲ್ಲಿಂದ ಅವರು ಹೈದರಾಬಾದ್ ಕೂಡ ಹೋಗ್ತಾರೆ, ಅಲ್ಲಿ ಫೈರಿಂಗ್ ಆಗುತ್ತೆ ಅಲ್ಲಿ. ಸೊ ನಿನ್ನೆ ಆ 93 ಕೋಟಿ ತಗೊಂಡು ಹೋದ ನಂತರ ಇಲ್ಲಿ ತನಕ ಏನಾಯ್ತು, 93 ಲಕ್ಷ ತಗೊಂಡು ಹೋದ ನಂತರ ಇಲ್ಲಿ ತನಕ ಏನಾಯ್ತು, ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆಮೇಲೆ ಏನಾಗ್ತಾ ಇದೆ ಅದನ್ನ ನಾಗೇಂದ್ರ ಬಾಬು ಕೂಡ ನಮಗೆ ಕೊಡ್ತಾರೆ. ಹೈದರಾಬಾದ್ ಅಲ್ಲಿ ಇದ್ದಾರೆ ಅವರು. ಸೊ ಈ ಸ್ಟೋರಿ ನೋಡ್ಕೊಳ್ಳಿ. ಬೀದರ್ನಲ್ಲಿ ಬ್ಯಾಂಕ್ ಸಿಬ್ಬಂದಿ ಮೇಲೆ ಗುಂಡು ಹಾರಿಸಿ ATM ಹಣ ಕದ್ದೊಯ್ದಿದ್ದ ದುಷ್ಕರ್ಮಿಗಳು ಹೈದರಾಬಾದ್ನಲ್ಲಿ ಪತ್ತೆಯಾಗಿದ್ದಾರೆ. ಇನ್ನೇನು ಸೆರೆ ಸಿಕ್ಕರು ಅನ್ನುವಷ್ಟರಲ್ಲೇ ಅಲ್ಲೂ ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ದರೋಡೆಕೋರರು ಹೈದರಾಬಾದ್ನತ್ತ ಎಸ್ಕೇಪ್ ಆಗಿರೋ ಮಾಹಿತಿ ತಿಳಿದಿದ್ದಂತೆಯೇ ಬೆನ್ನು ಹತ್ತಿದ್ದ ಬೀದರ್ ಪೊಲೀಸರು ದರೋಡೆಕೋರರನ್ನ ಪತ್ತೆ ಮಾಡಿದ್ರು. ಆದ್ರೆ ಸೆರೆ ಸಿಗದೆ ಎಸ್ಕೇಪ್ ಆಗಿದ್ದಾರೆ ಅಂತ ಉನ್ನತ ಮೂಲಗಳು ತಿಳಿಸಿವೆ. ಆರೋಪಿಗಳು ಎಸ್ಕೇಪ್ ಆಗೋ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೈದರಾಬಾದ್ಗೆ ಬಂದಿದ್ದ ದರೋಡೆಕೋರರು ರೋಷನ್ ಟ್ರಾವೆಲ್ಸ್ನಲ್ಲಿ ಬಸ್ ಬುಕ್ ಮಾಡಿದ್ರು. ಹೈದರಾಬಾದ್ನಿಂದ ರಾಯ್ಪುರಕ್ಕೆ ಬಸ್ ಬುಕ್ ಮಾಡಿದ್ರಂತೆ. ಬಸ್ ಹತ್ತೋ ವೇಳೆ ಟ್ರಾವೆಲ್ಸ್ ಮ್ಯಾನೇಜರ್ ಅನುಮಾನಗೊಂಡು ಬ್ಯಾಗ್ ಪರಿಶೀಲಿಸಲು ಮುಂದಾಗಿದ್ದಾರೆ. ಈ ವೇಳೆ ದರೋಡೆಕೋರರು ನಾವು ಬಸ್ನಲ್ಲಿ ಹೋಗ್ಬೇಕು, ಇದನ್ನ ತಗೊಳ್ಳಿ ಅಂತ 1 ಕಂತೆ ಹಣವನ್ನ ಟ್ರಾವೆಲ್ ಮ್ಯಾನೇಜರ್ಗೆ ನೀಡೋಕೆ ಮುಂದಾಗಿದ್ದಾರೆ. ಇದರಿಂದ ಟ್ರಾವೆಲ್ಸ್ ಮ್ಯಾನೇಜರ್ ಅನುಮಾನ ಮತ್ತಷ್ಟು ಗಟ್ಟಿಯಾಗಿದೆ. ನನಗೆ ಹಣ ಬೇಡ, ಮೊದಲು ಕೆಳಗಿಳಿಯಿರಿ, ಬ್ಯಾಗ್ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಬ್ಯಾಗ್ ಚೆಕ್ ಮಾಡಲು ಬಿಟ್ಟು ಕೊಡದ ದರೋಡೆಕೋರರು ಟ್ರಾವೆಲ್ಸ್ ಮ್ಯಾನೇಜರ್ ಮೇಲೆ ಗುಂಡು ಹಾರಿಸಿ ಎಸ್ಕೇಪ್ ಆಗಿದ್ದಾರೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಒಟ್ಟಾರೆ ದರೋಡೆಕೋರರು ಸಿನಿಮೀಯ ರೀತಿಯಲ್ಲಿ ಖಾಕಿ ಮೇಲರಗಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಆರೋಪಿಗಳು ತಪ್ಪಿಸಿಕೊಂಡ ಕಾರಣ ಪೊಲೀಸರು ಗಾಯಗೊಂಡ ಹುಲಿಗಳಾಗಿದ್ದು ಖದೀಮರ ಬೇಟೆಗೆ ಸಜ್ಜಾಗಿದ್ದಾರೆ. ಓಂ ಪ್ರಕಾಶ್, H300, ರಿಪಬ್ಲಿಕ್ ಕನ್ನಡ, ಹೈದರಾಬಾದ್. ನಿನ್ನೆ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನ್ ಗೊತ್ತಾ, 93 ಲಕ್ಷ ಎತ್ಕೊಂಡು ಹೋಗಕ್ಕಾಗಿಲ್ಲ ಅವ್ರಿಗೆ. ಇಬ್ರು ಒಂದೊಂದ್ಸಾರಿ ಬಿದ್ದ್ಬಿಟ್ಟಿದ್ದಾರೆ ಕೆಳಗಡೆ, ಅಷ್ಟು ವೇಟೇಜ್ ಅದು ಬ್ಯಾಗ್. ಈ ಹಿಂದೆ ಡೊಮಿನಿಕ್ ಅಂತ ಒಬ್ಬ 2016ರಲ್ಲಿ ಇದಾಯ್ತಲ್ಲ, ಏನು ಮಹಿಳೆ ATM ಇಂದ ದುಡ್ಡು ತೆಗೆಯೋ ನೋಟ್ ಬಂದಿ ಆಯ್ತಲ್ಲ, ನೋಟ್ ಬಂದಿಯಾಗ ಅವನು ಫುಲ್ ಡೊಮಿನಿಕ್ ಅಂತ ನೆನಪಿದೆ ಅವನಿಗೆ. ಈ ATM ಸೆಕ್ಯೂರಿಟಿ ಅವನೇ ದುಡ್ಡನ್ನು ತಗೊಂಡೋಗ್ಬಿಟ್ನ, ಚೆನ್ನಾಗಿ ತಗೊಂಡೋಗಿದ್ದ 1,45,00,000. ಅವನನ್ನ ಪತ್ತೆ ಹಚ್ಚಿದ್ರು. ಅಂದ್ರೆ ನಿನ್ನೆ ಯಾರು ಹೇಳ್ತಾ ಇದ್ರು, ಯಾರು ಕಂಡು ಕೇಳಿ, ಅಂದ್ರೆ ಈ ತರ ದರೋಡೆ ಅಲ್ಲ. ATMಗೆ ದುಡ್ಡು ಹಾಕೋಕ್ ಬಂದಿರ್ತಾನೆ, ಹೊಸ ನೋಟು
ಹಂಗೆ ತಗೊಂಡು ಹಂಗೆ ಗಾಡಿನ ಎತ್ಕೊಂಡು ಹೋಗ್ಬಿಡ್ತಾನೆ ಹೊಸ ನೋಟ್. ಆಮೇಲೆ ಡಾಮಿನಿಕ್ ಅಂತ ಏನೋ ಅವನ ಹೆಸರು ಬರುತ್ತೆ. ಇಲ್ಲಿ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ, ಇಬ್ರು ನೋಡಿ ಒದ್ದಾಡ್ತಿದಾರ ಅದನ್ನ ತಗೊಂಡು 93 ಕೋಟಿಯ ಬ್ಯಾಗು. ಓಕೆ, ಆ ಬ್ಯಾಗ್ ಅಂತಂದ್ರೆ ಅವ್ರ ದೊಡ್ಡ ಇದರಲ್ಲಿ ಬರ್ತದೆ ಅದು. ATM ಗಾಡಿ ಬಂತು, ಗಾಡಿಯಿಂದ ಇಳಿಬೇಕು, ಸಿಬ್ಬಂದಿಗಳು ಇಳಿದು ಅದನ್ನ ಪ್ಯಾಕ್ ತಗೊಂಡು ಆಗ ಅದ್ರ ಮುಂದ್ಗಡೆ ಗನ್ ಇಟ್ಕೊಂಡು ಒಬ್ಬ ನಿಂತಿರ್ಬೇಕು. ಅದಕ್ಕೆ ಜನ ಇಲ್ಲ. ಇದು ಅವ್ರಿಗೆ ಏನ್ ಗೊತ್ತಾಯ್ತೋ ಮತ್ತೆ ಗೊತ್ತಿಲ್ಲ. ಬೈಕಲ್ಲಿ ಬಂದಿದ್ದಾರೆ, ಡಿಮ್ ಡಿಮ್ ಹೊಡೆದಿದ್ದಾರೆ, ಅಥವಾ ಸತ್ತೋಗ್ಬಿಟ್ಟು ಒಬ್ಬ. 93 ಕೋಟಿನ ಒದಾಡ್ಬಿಟ್ರು. ನಾವೊಮ್ಮೆ ಕೆಲವರಿಗೆ ಹೇಳ್ತಾ ಇರ್ತೀನಿ, ನಿನಗೆ ಇಷ್ಟು ದುಡ್ಡನ್ನ ಚಿಲ್ಲರೆ ಮಾಡಿ ಕೊಟ್ರೆ ಒತ್ಕೊಂಡು ಹೋಗ್ಲಿಕ್ಕೆ ಆಗತ್ತೇನೋ ಅಂತ. ಹಂಗೆ ಆಗ್ಬಿಟ್ಟಿದೆ ಅವ್ರು. ಹಂಗಾಗಿದೆ ಕಥೆ. ಈಗ ಅವರು ಕಾಮಿಡಿ ಆಗ್ಬಿಡ್ತಾರೆ, 1 ಕೋಟಿ ಅದು ಒತ್ಕೊಂಡು ಹೋಗ್ಲಿಕ್ಕೆ ಆಗಿಲ್ಲಲ್ಲೇನೋ, ಯಾಕೆ ಬೇಕಾದ್ರೆ ನಿಮಗೆ. ಒಬ್ರು ಕೆಳಗಡೆ ಬೀಳ್ತಾರೆ, ಮತ್ತೊಬ್ರು ಕೆಳಗಡೆ ಬೀಳ್ತಾರೆ. ಹಿಂಗಾಗಿದೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಹೈದರಾಬಾದ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ, ಅಲ್ಲಿಯ ವಿವರಗಳನ್ನು ಹೇಳ್ತಾರೆ. ಆಮೇಲೆ ಬೀದರ್ನಿಂದ ಓಂ ಪ್ರಕಾಶ್ ಇದ್ದಾರೆ. ಮೊದಲು ನಾನು ಹೈದರಾಬಾದ್ಗೆ ಮುಗಿಸ್ಬಿಡ್ತೀನಿ ಫಸ್ಟು. ನಾಗೇಂದ್ರ ಬಾಬು, ಎಲ್ಲಿದ್ದೀರಿ? ಸ್ಪಾಟ್ ರೀಚ್ ಆದ್ರ ಅಥವಾ ಇನ್ನೂ ರೀಚ್ ಆಗಬೇಕಾಗಿದೆ? ನೋ ಪ್ರಾಬ್ಲಮ್. ಬಟ್ ಇವತ್ತು ಅಲ್ಲಿಯ ಘಟನಾವಳಿಗಳು ಏನಿದೆ, ಏನೇ ಅಪ್ಡೇಟ್ಸ್ ಬರುತ್ತಾ? ನಿನ್ನೆ ಆತನ ಅದೊಂದು ಹೇಳ್ಬಿಡಿ, ಅವರನ್ನು ಹೆಂಗೆ ಪತ್ತೆ ಹಚ್ಚಲಾಯಿತು, ಮತ್ತೆ ಇಲ್ಲೊಂದು ಶೂಟೌಟ್ ಅಲ್ಲೊಂದು ಶೂಟೌಟ್, ಪೊಲೀಸರು ಏನು ಬಲೆ ಬೀಸಿದ್ರು ಅವರನ್ನು ಪತ್ತೆ ಹಚ್ಚೋದಕ್ಕೆ, ಏನೆಲ್ಲ ಪ್ಲಾನ್ ಮಾಡಿದ್ರು. ಅವ್ರು ಏರ್ಪೋರ್ಟ್ಗೂ ಹೋಗ್ಬೋದಾಗಿತ್ತಪ್ಪ, ಫ್ಲೈಟಲ್ಲೂ ಹೋಗ್ಬೋದಾಗಿತ್ತು. ಆ ದುಡ್ಡನ್ನು ಅವ್ರು ಬ್ಯಾಗ್ ಮಾಡಿಬಿಟ್ಟು ಲಗೇಜ್ ಥರನೂ ಹಾಕಿ ಹೋಗ್ಬೋದಾಗಿತ್ತು. ನಿಮಗೆ ದುಡ್ಡು ಗೊತ್ತಾಗೋದು ಓಕೆ ಫೈನ್, ಹೇಳಿ ನನಗೆ. ಜಯಪ್ರಕಾಶ್ ಶೆಟ್ಟಿ, ನಾನೀಗ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಘಟನೆ ಆಯ್ತಲ್ಲ, ಆ ಘಟನೆಯ ಜಾಗದಲ್ಲಿದ್ದೀನಿ. ಇದೇ ಬಸ್ನ ಒಳಗಡೆ ಬೀದರ್ನಲ್ಲಿ ಬ್ಯಾಂಕ್ ನ ಮುಂದೆ ಅಲ್ಲಿ ಫೈರಿಂಗ್ ಮಾಡಿ ಬಂದಂತ ಇಬ್ಬರು ಕಿರಾತಕರು ಇಲ್ಲಿ ಬಂದು ಇಲ್ಲೂ ಕೂಡ ಇದೇ ಒಂದು ನಮ್ಮ ಕ್ಯಾಮರಾಮನ್ ಸದಾಶಿವ್ ಈಗ ತೋರಿಸಿದ್ದಾರೆ, ಅದೇ ಜಾಗದಲ್ಲಿ ಒಂದು ಸುತ್ತಿನ ಫೈರಿಂಗ್ ಅನ್ನ ಹಾರಿಸಿ ಹೋಗಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ, ನಮ್ಮ ಸ್ಕ್ರೀನ್ ಮೇಲೆ ಒಂದು CCTV ಫುಟೇಜ್ ಅನ್ನ ನೋಡ್ತಾ ಇದೀವಲ್ಲ, ಅದರ ಒಂದು CCTV ಫುಟೇಜ್ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮೊದಲಿಗೆ ಈ ಒಂದು ಜಾಗದಲ್ಲಿ ಇಬ್ರು ಬಂದು ನಿಂತ್ಕೊಳ್ತಾರೆ. ಇಲ್ಲಿ ಬಂದು ನಿಂತ್ಕೊಂಡಾಗ ನೋಡಿ, ಇದೇ ಜಾಗದಲ್ಲಿ ಈ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಇಬ್ರು ಒಂದು ಬ್ಯಾಗ್ ಅನ್ನ ತಗೊಂಡು ಇದೇ ರೋಡ್ ನಲ್ಲಿ ಅವರು ಓಡ್ ಹೋಗೋದನ್ನ ಕೂಡ ನಾವು CCTV ಫುಟೇಜ್ ಅನ್ನ ಗಮನಿಸಬಹುದು ನೋಡಿ. ಅದೇ CC ಕ್ಯಾಮರಾದಲ್ಲಿ ಅಲ್ಲಿರುವಂತ ಅಂಗಡಿಯಲ್ಲಿರುವಂತ CC ಕ್ಯಾಮರಾದಲ್ಲಿ ಆ ಒಂದು ದೃಶ್ಯಾವಳಿ ಕೂಡ ರೆಕಾರ್ಡ್ ಆಗಿದೆ. ನಿನ್ನೆ ಇಬ್ರು ಕೂಡ ಬೀದರ್ ನಲ್ಲಿ ಹಣವನ್ನ ದೋಚಿ, ಇನ್ನೊಂದು ವಿಚಾರ ಅಂತ ಜಯಪ್ರಕಾಶ್ ಶೆಟ್ಟಿ, ಇಲ್ಲಿಂದ ನಡ್ಕೊಂಡು ಒಂದು 50 ಮೀಟರ್ ಮುಂದೆ ಹೋದ್ರೆ ಅಲ್ಲಿ ಅಫ್ಜರ್ಗಂಜ್ ಪೊಲೀಸ್ ಸ್ಟೇಷನ್ ಕೂಡ ಅಲ್ಲಿರುವಂತದ್ದು ನೋಡಿ. ಇದೇ ಬಸ್ ನಲ್ಲಿ, ಈ ಒಂದು ಮಿನಿ ಬಸ್ ನಲ್ಲಿ ಅವರನ್ನ ಕರೆದುಕೊಂಡು ರಿಂಗ್ ರೋಡ್ ಅಲ್ಲಿ ಆ ಬಸ್ ಬರುತ್ತೆ, ಆ ಬಸ್ಗೆ ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಹೋಗಿ ಆ ಬಸ್ ನಲ್ಲಿ ಬಿಡುವಂತ ಕೆಲಸವನ್ನ ಮಾಡ್ತಾರೆ ನೋಡಿ. ನಿನ್ನೆ 8 ಗಂಟೆ ಸುಮಾರಿಗೆ ಇಬ್ರು ಕೂಡ ಅಲ್ಲಿ ರಾಬ್ರಿ ಮಾಡ್ಕೊಂಡು ಬಂದಿದ್ದಂತವ್ರು ಸುಮಾರು 3 ಬ್ಯಾಗ್ ನಲ್ಲಿ ಹಣವನ್ನ ತಗೊಂಡ್ ಬಂದಿರ್ತಾರೆ. ಆ 3 ಬ್ಯಾಗ್ ಹಣವನ್ನ ನೋಡಿ, ಅಲ್ಲಿ ರೋಷನ್ ಟ್ರಾವೆಲ್ಸ್ ಅಂತ ಇದೆ, ಅಲ್ಲೂ ಕೂಡ ಹೋಗ್ತೀನಿ ನಾನು, ಮಾತಾಡ್ತೀನಿ. ಅಲ್ಲಿ ಕೆಲವರು ಮಾತಾಡ್ತಾರೆ. ಅದೇ ರೋಷನ್ ಟ್ರಾವೆಲ್ಸ್ ನ ಮ್ಯಾನೇಜರ್ ಒಬ್ರು ಜಹಾಂಗೀರ್ ಅನ್ನೋರು ಅಲ್ಲಿದ್ದಂತ ಇಬ್ಬರನ್ನು ಕೂಡ, ಅಂದ್ರೆ ಎಲ್ಲಾ ಟ್ರಾವೆಲರ್ಸ್ ಎಲ್ಲಾ ಪ್ರಯಾಣಿಕರನ್ನ ಕರ್ಕೊಂಡ್ಬಂದು ಇದೇ ಮಿನಿ ಬಸ್ ನಲ್ಲಿ ಹತ್ತಿಸ್ತಾರೆ. ಮಿನಿ ಬಸ್ ನಲ್ಲಿ ಹತ್ತಿಸಿದ ಸಂದರ್ಭದಲ್ಲಿ ಆ 3 ಬ್ಯಾಗ್ ಅಲ್ಲಿ ಏನಿದೆ ಅಂತ ಹೇಳಿ ಚೆಕ್ ಮಾಡಿದಾಗ ಆ ಬ್ಯಾಗ್ ಅಲ್ಲಿ ಹಣ ಇರೋದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಇಬ್ರು ಕೂಡ ಅಲ್ಲಿ ಇದ್ದಂತ ಹಣದಲ್ಲಿ 93 ಲಕ್ಷ ಹಣದಲ್ಲಿ 55,000 ರೂಪಾಯಿ ಕಂತನ್ನ ತೆಗೆದು ಆ ಮ್ಯಾನೇಜರ್ ಕೈಗೆ ಇಡ್ತಾರೆ. 1 ಲಕ್ಷ ರೂಪಾಯಿ ಕೊಡ್ತೀವಿ, ಸುಮ್ನೆ ಆಗ್ಬಿಡು ಅಂತೇಳಿ. ಆದ್ರೆ ಅವರು ಮ್ಯಾನೇಜರ್ ಅದಕ್ಕೆ ಒಪ್ಪದೇ ಇದ್ದಾಗ ತಕ್ಷಣ ಅವರನ್ನ ಲಾಕ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಆ ಕ್ಷಣಕ್ಕೆ ಆ ಒಬ್ಬನ ಬಳಿ ಇದ್ದಂತಹ ರಿವಾಲ್ವರ್ ಗನ್ ಇಂದ ಆತ ನೇರವಾಗಿ ಫೈರಿಂಗ್ ಅನ್ನ ಕೂಡ ಮಾಡ್ತಾರೆ. ಫೈರಿಂಗ್ ಅನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಂತಾನೆ ಆ ಮ್ಯಾನೇಜರ್ ಬಂದು ನೋಡಿ, ಇದೇ ಜಾಗದಲ್ಲಿ ಅಲ್ಲಿಂದ ಓಡ್ಕೊಂಡ್ ಬಂದು ಇದೇ ಜಾಗದಲ್ಲಿ ಬಿದ್ದು ಹೋಗ್ತಾರೆ ಅನ್ನೋದು ಇಲ್ಲಿನ ಸ್ಥಳೀಯರು ಮಾಹಿತಿಯನ್ನು ಕೊಡಿದ್ದಾರೆ. ಆ ಇಬ್ಬರನ್ನ ಹುಡುಕಾಡೋದಕ್ಕೋಸ್ಕರ ಈಗ ಹೈದರಾಬಾದ್ ನ ಪೊಲೀಸರು ವಿಶೇಷವಾಗಿ 4 ತಂಡವನ್ನ ರಚನೆ ಮಾಡಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಕೂಡ ರಚನೆ ಮಾಡಿದ್ದಾರೆ ನೋಡಿ. ಇಲ್ಲೊಬ್ರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ನಿನ್ನೆ ಏನಾಯ್ತು ಸರ್ ಇಲ್ಲಿ? ನಮ್ಗೇನು ಗೊತ್ತಿಲ್ರಿ, ನಾವು ತೊಳೆ ಬರ್ತೇವೆ 4 ಬಜೆ, ಮಧ್ಯಾಹ್ನಕ್ಕೆ ಹೋಗ್ತೀವಿ ನಾವು. ಮಧ್ಯಾಹ್ನ ಸಂಜೆಗೆ ಆಗ್ಯದಲ್ಲ ಅವು. ಏನಾಯ್ತಂತೆ? ನಮ್ಗೆ ಏನು ಗೊತ್ತಿಲ್ಲ, ಅವ್ರು ಬರೋಣಕ್ಕೂ ಗೊತ್ತಾಗ್ತದಿಲ್ಲ ನಮ್ಗೆ. ಈಗೇನು ಗೊತ್ತಿಲ್ಲ ನಮ್ಗೆ, ಅವ್ರು ಬಂದಿನ ಗೊತ್ತಾಗ್ತಿಲ್ಲ ನಮ್ಗೆ. ಎಷ್ಟು ವರ್ಷ ನಡೆಸ್ತಾರೆ ಇಲ್ಲಿ ಟ್ರಾವೆಲ್ಸ್ ಇವರು? ಇದು ಕಿತ್ತೆ ಸಾಲ से चालू है उनका? 50 ವರ್ಷದಿಂದ ಅದಂತ ಟ್ರಾವೆಲ್ಸ್ ಅವರು. ನಿಮ್ಗೆ ಏನಂತ ಹೇಳಿದ್ರು, ಏನಾಯ್ತು ಅಂತ ಹೇಳಿದ್ರಿ ಇಲ್ಲಿ? ನಾವು ಇದಿಲ್ಲ ನಾವು ಸಂಜೆಗೆ. ಯಾರಿದ್ರಿ ಇಲ್ಲಿ? तुम थे शाम में कहते शाम में वैसे थे. నిన్న ఏమైంది ఇక్కడ? हिंदी 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 कल क्या हुआ इधर? कल वो टिकट लिए थे, वो लगा टिकट ले लेके दिन में 3 बजे टिकट लिए, फिर शाम में बस में बिठाने गया था उन्हें पैसेंजर को, क्या है रे बैग में तेरे, बोले तो निकाल के फायर कर दिया.
ನೋಡಿ ಇವರು ಪಕ್ಕದಲ್ಲಿರುವಂತ ಮತ್ತೊಂದು ಟ್ರಾವೆಲ್ಸ್ ಅವರು ಹೇಳ್ತಾ ಇರುವಂತದ್ದು ಮಧ್ಯಾಹ್ನ 3 ಗಂಟೆಗೆ ಇಲ್ಲಿಗೆ ಬಂದು ಆ ಇಬ್ರು ಕೂಡ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ರಾಯಪುರಕ್ಕೆ. ನೋಡಿ ಇಲ್ಲಿಂದ ರಾಯಪುರ ಅಂದ್ರೆ ಛತ್ತೀಸ್ಗಢಕ್ಕೆ ಸುಮಾರು 700 ಅಂದ್ರೆ ಸುಮಾರು 14 ಗಂಟೆ ಜರ್ನಿ, ಹತ್ರ 800 ಕಿಲೋಮೀಟರ್ ದೂರ. ಇಲ್ಲಿಗೆ ಬಂದು ಇಲ್ಲಿಂದ ಅವರು ಖಾಸಗಿ ಬಸ್ ನಲ್ಲಿ ಹೋಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ನೋಡಿ ಖಾಸಗಿ ಬಸ್ ನಲ್ಲಿ ಹೋದ್ರೆ ನಾವು ಸೇಫ್ ಅಂತ ತಿಳಿದುಕೊಂಡು ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ. ನೋಡಿ 3 ಬ್ಯಾಗ್ ನಲ್ಲಿ ತಂದಿರುವಂತಹ ಹಣ ಸಮೇತವಾಗಿ ಇಲ್ಲಿಂದ ಕೂಡ ಎಸ್ಕೇಪ್ ಆಗಿದ್ದಾರೆ. ಅವ್ರು ಇನ್ನೂ ಪತ್ತೆ ಆಗಿಲ್ಲ. ಅವರನ್ನ ಹುಡುಕಾಡೋದಕ್ಕೋಸ್ಕರ ಬೀದರ್ ಪೊಲೀಸರ ಜೊತೆಯಾಗಿ ಹೈದರಾಬಾದ್ ನ ಪೊಲೀಸರು ಕೂಡ 4 ವಿಶೇಷ ಟೀಮ್ ಅನ್ನು ರಚನೆ ಮಾಡಿಕೊಂಡು ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ಕೂಡ ರಚನೆ ಮಾಡಿಕೊಂಡು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನಾಗೇಂದ್ರ ಬಾಬು, ನಿಮ್ಮ ಲೈವ್ ಅನ್ನ ಕಟ್ ಮಾಡ್ಲಿಕ್ಕೆ ನನಗೆ ನಿಜವಾಗ್ಲೂ ಮನಸ್ಸಿಲ್ಲ. ಅಷ್ಟು ಚೆನ್ನಾಗಿ ಕೊಡ್ತಾ ಇದ್ರಿ. ಒಂದು ರೀತಿಯಲ್ಲಿ ಪುಷ್ಪದಲ್ಲಿ ಯಾರು ಇವನು ಕೊಟ್ಟಂಗೆ, ಯಾರು ಅಲ್ಲು ಅರ್ಜುನ್ ತಗ್ಗೇದಿಲ್ಲ ಆ ತರ ಕೊಡ್ತಾ ಇದ್ರಿ ಫುಲ್ಲು. ಬಟ್ ಇಲ್ಲಿ ಬ್ರೇಕ್ ಹೋಗಬೇಕಾಗಿದೆ ನಾವು. ಸೊ ಹಾಗಾಗಿ ಎಕ್ಸಲೆಂಟ್ ರಿಪೋರ್ಟಿಂಗ್ ಅಲ್ಲಿಂದ, ಆ ಸ್ಪಾಟ್ನಿಂದ. ಕ್ಯಾಮ್ರಾಮ್ಯಾನು ಅಷ್ಟೇ ನಮಗೆ ಇಡೀ ಆ ವ್ಯವಸ್ಥೆಯನ್ನ ತೋರಿಸ್ಕೊಟ್ರು. ಎಲ್ಲಿ ಛತ್ತೀಸ್ಗಢಕ್ಕೆ ಹೋಗ್ಲಿಕ್ಕೆಲ್ಲ, ಛತ್ತೀಸ್ಗಢಕ್ಕೆ ಹೋಗ್ಲಿಕ್ಕೆ. ಯಾಕಂದ್ರೆ ಅಲ್ಲಿಂದ ನಿಮಗೆ ತಪ್ಪಿಸ್ಕೊಳ್ಳೋದೆಲ್ಲ ಬೇರೆ ಬೇರೆ ಕಾರಣಗಳಿರ್ಬೋದು. ಪ್ರೈವೇಟ್ ಬಸ್ಸಲ್ಲಿ ಆರಾಮ್ಸೆ ಕೂತ್ಕೊಂಡು ಎಲ್ಲಿ ಹುಡುಕ್ತಾರೆ ಏನು ಹುಡುಕ್ತಾರೆ ಅಂತ ಗೊತ್ತಿಲ್ಲ. ಫ್ಲೈಟ್ ಅದು ಐಡಿಯಾ ಇಲ್ವೇನೋ ಅವರಿಗೆ. ಫ್ಲೈಟ್ ಗನ್ ಇದೆ ಅವ್ರ ಹತ್ರ ಮೋಸ್ಟ್ಲಿ, ಅದು ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅಂತಂದ್ರೆ ಕೆಲವರು ಹೆಂಗ್ ತಲೆ ಓಡಿಸ್ತಾರೆ ಅಂತಂದ್ರೆ ನಿಮ್ಮ ಕೈಯ ಬ್ಯಾಗ್ ಅನ್ನು ಮಾತ್ರ ಚೆಕಿಂಗ್ ಆಗುತ್ತೆ ಯಾವುದು ಏರ್ಪೋರ್ಟ್ ಅಲ್ಲಿ. ನೀವು ಅದನ್ನ ಲಗೇಜ್ ತರ ಹಾಕಿದ್ರೆ ಗುಂಡಿಗೆ ಬೇಕು, ಲಗೇಜ್ ತರ ಹಾಕಿದ್ರೆ ಪಾಸ್ ಮಾಡ್ಬಿಡ್ಬೋದು.